ಎಲ್ರಿಗೂ ನಮಸ್ಕಾರ. ನೀವೆಲ್ಲರೂ ನಿಮ್ಮ ಅಸ್ತಿತ್ವಕ್ಕೋಸ್ಕರ, ನಿಮ್ಮ ಬದುಕಿಗೋಸ್ಕರ, ನಿಮ್ಮ ಕುಟುಂಬಗಳಿಗೋಸ್ಕರ, ನಿಮ್ಮ ಮನೆಯಲ್ಲಿರುವಂತಹ ಪುಟ್ಟ ಮಕ್ಕಳಿಗೋಸ್ಕರ ಸಣ್ಣ ಸಣ್ಣ ಅಂಗಡಿಗಳಿಟ್ಕೊಂಡು ನಿಮ್ಮ ಬದುಕನ್ನ ಕಟ್ಕೊಳ್ತಾ ಇರುವಂತ ನಿಮ್ಗಳಿಗೆ ಆಗ್ತಾ ಇರುವಂತ ಸಮಸ್ಯೆಗಳನ್ನ ನನ್ನ ಸಹೋದರರು ಈಗ ಬಹಳ ಚೆನ್ನಾಗಿ ಹೇಳಿದ್ರು. ನಾನು ನಿಮ್ ಪರವಾಗಿ ಯಾವಾಗ್ಲೂ ನಿಂತಿರ್ತೀನಿ. ಆತ್ಮವಿಶ್ವಾಸದಿಂದ ನೀವೆಲ್ಲ ಮುನ್ನುಗ್ಗಿ ನಿಮ್ ಜೊತೆ ಖಂಡಿತವಾಗ್ಲೂ ಸರ್ಕಾರ ನಿಂತ್ಕೊಳ್ಳುತ್ತೆ. ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಯಾಕೆಂದ್ರೆ ಇದರಲ್ಲಿ ಲಕ್ಷಾಂತರ ತಾಯಂದಿರು, ಹೆಣ್ಣು ಮಕ್ಕಳೇ ಈ ಒಂದು ಸಣ್ಣ ಸಣ್ಣ ಕಿರಾಣಿ ಅಂಗಡಿಗಳು ಇಟ್ಕೊಂಡು, ಕಾಂಡಿಮೆಂಟ್ಸ್ ಇಟ್ಕೊಂಡು ತಮ್ಮ ಬದುಕನ್ನ ಕಟ್ಕೊಳ್ತಾ ಇರುವಂತ ಲಕ್ಷಾಂತರ ಹೆಣ್ಣು ಮಕ್ಕಳ ಭರವಸೆ ಇದು. ನಾನು ಅಫಿಷಿಯಲ್ ಆಗೂ ಸಹ ಆರೋಗ್ಯ ಇಲಾಖೆಗೆ, ಅದೇ ನಮ್ಮ ಆಯ್ತು, ನಾನು ಹಾಸನ್ ಹೋದಾಗ ಅಲ್ಲಿನ ಹಾಸನ್ DC ಆಗಿದ್ರು. ಇವಾಗ ಗುರು ಈಗ ಇಲ್ಲಿ ಬಂದಿದ್ದಾರೆ. ಇವಾಗ ನಾನೇ ಖುದ್ದಾಗಿ ಇಲ್ಲಿಂದ ಹೊರಟಿದ ತಕ್ಷಣ ನಮ್ಮ ಆರೋಗ್ಯ ಇಲಾಖೆಯ ಸಚಿವರ ಜೊತೆ, ಆಯುಕ್ತರ ಜೊತೆ, ಸಾಧ್ಯ ಆದ್ರೆ ನಮ್ಮ ಗೃಹ ಇಲಾಖೆ ಸಚಿವರನ್ನು ಸಹ ಮೀಟ್ ಮಾಡಕ್ಕೆ ಪ್ರಯತ್ನ ಮಾಡ್ತೇನೆ. ಇದನ್ನೆಲ್ಲವನ್ನು ಅವ್ರಿಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಒಂದು ಸಿಗರೇಟ್ಗೂ ಒಂದು ಪ್ಯಾಕೆಟ್ ಸಿಗರೇಟ್ಗೂ ವ್ಯತ್ಯಾಸ ಗೊತ್ತಾಗ್ಲಿಲ್ಲ ನನಗೆ. ಅಲ್ಲಪ್ಪ, ಬೇಲಿನ ಎದ್ದು ಹೊಲ ಮೇಯ್ತಾ ಇದ್ದೆ, ಹೊಲದೊಳಗಡೆ ಕಳೆ ಮೇಲೆ ನೀವು ಹೆಂಗಪ್ಪ? ನಾನು ಹೇಳ್ತಾ ಇದ್ದೀನಿ, ಒಬ್ಬ ತಾಯಿಯಾಗಿ ನಿಲ್ಲಿಸ್ರಿ. ನಮ್ಮ ಮಕ್ಕಳು ಸಿಗರೇಟ್ ಸೇರೋದೇ ಬೇಡ. ನಮ್ ಕಾಲೇಜ್ ಹೋಗೋ ಮಕ್ಕಳು ಕತ್ತು ಮುಚ್ಚಿ ಹೋಗಿ ಸಿಗರೇಟ್ ಸೇರ್ತಾ ಇರ್ತವೆ. ಒಬ್ಬ ತಾಯಿಯಾಗಿ ನನ್ನ ಗಂಡ ಇರಲ್ಲ, ಕುಡುಕ ಗಂಡ ಇರ್ತಾನೆ. ನಾನ್ ಕಷ್ಟಪಟ್ಟು ನನ್ನ ಮಗನ್ ಸಾಕ್ತಾ ಇರ್ತೀನಿ, ಶಾಲೆ ಕಳಿಸ್ತೀನಿ, ಕಾಲೇಜ್ ಕಳಿಸ್ತೀನಿ. ಕತ್ತು ಮುಚ್ಚಿ ಹೋಗಿ ಒಂದೊಂದು ಸಿಗರೇಟ್ ಹೊಡ್ಕೊಂಡು ಅಡಿಕ್ಟ್ ಆಗ್ತಾನಲ್ಲ, ಅವ್ನ ಭವಿಷ್ಯನೇ ನೀವು ಮುಟುಕಾಗ್ತಿದ್ದೀರಾ? ನಿಲ್ಸಿ. ತಂಬಾಕು ಸೇವನೆ ಕಂಪ್ಲೀಟ್ಲಿ ನಿಲ್ಸಿ. ಅದೇನಾದ್ರೆ ಅರ್ಥ ಆಗಲಿಲ್ಲ. ಒಂದು ಸಿಗರೇಟ್ ಮಾಡ್ಬೋದು ಅಲ್ಲ, ಒಂದು ಪ್ಯಾಕೆಟ್ ಮಾಡ್ಬೋದಂತೆ, ಒಂದು ಎರಡು ಸಿಗರೇಟ್ ಯಾವ್ದಿದೆ ಅರ್ಥ ಆಗ್ಬೋದು. ಅದ್ರ ಮೇಲೆ ಕೇಸು. ಯಾರ ಮೇಲೆ ಕೇಸ್ ಹಾಕೋದು? ದೊಡ್ಡ ದೊಡ್ಡ ಕಂಪ್ನಿಗಳ ಮೇಲೆ ಕೇಸ್ ಹಾಕ್ಲಿ. ನಿಮ್ಮನ್ನ ಯಾರು ಹಿಡ್ಕೊಂಡವ್ರೆ? ನಿಲ್ಸಿ. ಆದ್ರೆ ಕಾಂಡಿಮೆಂಟ್ಸ್, ಯಾಕಂದ್ರೆ ಬಡವರಲ್ಲ, ಧ್ವನಿ ಇಲ್ಲಲ್ಲ, ಧ್ವನಿ ಎತ್ತಿದ್ರೆ ಹಡಗಿಸ್ಬಿಡ್ತೀರಲ್ಲ, ಅದಕ್ಕೆ ಅವ್ರ ಮೇಲೆ ನಿಮ್ ದೌರ್ಜನ್ಯ. ನೀವು ಪ್ರತಿ ಚಪ್ಪಾಳೆನು ನನ್ನ ಹೃದಯಕ್ಕೆ ಹೊಡೆತ. ಏನವ ನಾಗಲಕ್ಷ್ಮಿ, ಇಷ್ಟು ಚಪ್ಪಾಳೆ ಹೊಡಿತಾ ಇದಾರೆ, ನಿಮ್ ಜವಾಬ್ದಾರಿ ಏನು ಅಂತ ಕೇಳ್ತಾ ಇದೆ. ನಿಮ್ ಚಪ್ಪಾಳೆ ನನಗೆ, ಅದು ನನಗೆ ಪ್ರಶಂಸೆ ಅಲ್ಲ, ಅದು ನನಗೆ ಪ್ರಶ್ನೆ. ಅದು ನನ್ನ ಜವಾಬ್ದಾರಿಯನ್ನ ಎಚ್ಚರಿಸುವಂತ ಗಂಟೆ. ನಾನು ಇಲ್ಲಿಂದ ಹೊರಡ್ತಾನೆ ಇಲಾಖೆ ಎರಡರ ಜೊತೆನೂ ಮಾತಾಡಿದ್ದು ನಾನು ನಮ್ಮ ಸಹೋದರರಿಗೆ ಫೋನ್ ಮಾಡಿ ತಿಳಿಸ್ತೀನಿ. ಮತ್ತೆ ಅವ್ರು ಏನು ಹೇಳಿದ್ದಾರೆ ಅದನ್ನ ನಾನು ಖುದ್ದಾಗಿ ಕುತ್ಕೊಂಡು ಅವ್ರ ಜೊತೆ ಮಾತಾಡಿ, ಅಫಿಷಿಯಲ್ ಸಹ ನಾನು ಪತ್ರವನ್ನ ಬರೆದು ಅವರಿಂದ ರಿಪೋರ್ಟ್ ನ ಸಹ ನಾನು ತರಿಸ್ಕೊಳ್ತೇನೆ. ನಾನು ಯಾವಾಗ್ಲೂ ನಿಮ್ ಜೊತೆ, ನಿಮ್ಮ ಆತ್ಮವಿಶ್ವಾಸದ ಜೊತೆ ಅಂತ ಹೇಳ್ತಾ ನನ್ನ ಮಾತು ವಿರಾಮ ಕೊಡ್ತೇನೆ. ನಮಸ್ಕಾರ.